ಎಲ್ಲ ಸ್ನೇಹಿತರಿಗೆ ನಾನು ಮಾಡುವ ಶರಣಾರ್ಥಿ. ಇವತ್ತಿನ ವಿಶೇಷವಾದ ತರಗತಿ ಏನಪ್ಪ ಅಂದರೆ ಮಾಲ್ವೇರ್ ಮತ್ತು ಕಂಪ್ಯೂಟರ್ ವೈರಸ್ಗಳ ಬಗ್ಗೆ ತಿಳ್ಕೊಳ್ತಾವೆ. ಅಂದರೆ ಇದು ಒಂದು ರೀತಿಯ ಸೈಬರ್ ಸುರಕ್ಷತೆ ಬಗ್ಗೆ ಒಂದು ತಿಳುವಳಿಕೆ ಅಂತಂದು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಮಾಲ್ವೇರ್ ಅಂದರೆ ಏನಂತ ನೋಡೋದಾದ್ರೆ ಮೊದಲಿಗೆ ಮಾಲ್ವೇರ್ ಅಂದರೆ ಏನಪ್ಪ ಅಂದರೆ ಮ್ಯಾಲಿಸಿಯಸ್ ಸಾಫ್ಟ್ವೇರ್ ಅಂತಂದು ಕರಿತಾ ಹೋಗ್ತಾರೆ. ಮಾಲ್ವೇರ್ ಅಂದರೆ ಮ್ಯಾಲಿಸಿಯಸ್ ಸಾಫ್ಟ್ವೇರ್ ಅಂದರೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲಿಗೆ ಹಾನಿ ಮಾಡುವ ಒಂದು ಉದ್ದೇಶದಿಂದ ನಿರ್ಮಿಸಲಾದಂಥ ಒಂದು ಸಾಫ್ಟ್ವೇರನ್ನು ಮಾಲ್ವೇರ್ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ನಿಮ್ಮ ಮೊಬೈಲಿಗೆ ಅಥವಾ ಕಂಪ್ಯೂಟ್ರಿಗೆ ಹಾನಿ ಮಾಡುವ ಒಂದು ಉದ್ದೇಶದಿಂದ ನಿರ್ಮಿಸಲಾಗಿರುವಂಥ ಒಂದು ಸಾಫ್ಟ್ವೇರನ್ನು ಅಂತ ಕರಿತಪ್ಪ ನಾವು ಮಾಲ್ವೇರ್ ಅಂತ ಕರಿತಾ ಹೋಗ್ತೀವಿ. ಅದರೊಳಗೆ ಮಾಲ್ವೇರ್ನೊಳಗೆ ಪ್ರಮುಖವಾದಂಥ ಒಂದು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಅದರೊಳಗೆ ವೈರಸ್ ಅಂತ ನೋಡ್ತಾ ಹೋಗ್ತೀವಿ, ವಾರ್ಮ್ ಅಂತ ನೋಡ್ತಾ ಹೋಗ್ತೀವಿ, ಇನ್ನೊಂದು ಟ್ರೋಜನ್ ಅಂತ ನೋಡ್ತಾ ಹೋಗ್ತೀವಿ. ವೈರಸ್ ಅಂದರೆ ಏನಪ್ಪ ಅಂದರೆ ಆ ಫೈಲ್ಗಳಿಗೆ ಅಂಟಿಕೊಂಡು ಹಾನಿ ಮಾಡುವಂಥದ್ದನ್ನು ವೈರಸ್ ಅಂತ ಕರಿತಾವೆ. ಅಂದರೆ ಆ ಫೈಲ್ಗಳು ಯಾವುದಾದ್ರು ಒಂದು ಫೈಲ್ಗಳು ಅಂಟಿಕೊಂಡು ಹಾನಿ ಮಾಡುವಂಥ ಯಾವ ಒಂದು ಮಾಲ್ವೇರ್ ಅಂತಂದರೆ ವೈರಸ್ ಅಂತ ಕರಿತಾ ಹೋಗ್ತೀವಿ. ವಾರ್ಮ್ ಅಂತ ನೋಡಿದ್ರೆ ನೆಟ್ವರ್ಕ್ ಮೂಲಕ ತನ್ನ ಒಂದು ಪ್ರತಿಯನ್ನು ಆಡ್ತಾ ಹೋಗ್ತೈತಿ. ಅಂದರೆ ನೆಟ್ವರ್ಕ್ ಮೂಲಕ ಬಂದು ತನ್ನ ಒಂದು ಪ್ರತಿಗಳನ್ನು ಏನು ಮಾಡ್ತಾ ಹೋಗ್ತೈತಿ ಹರಡುವಂಥ ಪ್ರಕ್ರಿಯೆಯನ್ನು ವಾರ್ಮ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಟ್ರೋಜನ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಉಪಯುಕ್ತ ಸಾಫ್ಟ್ವೇರ್ನಂತೆ ನಟಿಸಿ ಮೋಸ ಮಾಡ್ತಾ ಹೋಗ್ತೀವಿ. ಅಂದರೆ ಉಪಯುಕ್ತವಿರುವಂಥ ಸಾಫ್ಟ್ವೇರಂತೆ ಕೆಲಸ ಮಾಡಿ ತನ್ನ ಒಂದು ಮೋಸವನ್ನು ಮಾಡುವುದನ್ನು ಟ್ರೋಜನ್ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ವೈರಸ್ ಹೇಗೆ ಹರಡ್ತದಂತ ನೋಡೋದಾದ್ರೆ ಅಪರಿಚಿತ ಇಮೇಲ್ ಲಗತ್ತುಗಳನ್ನು ಅಂದರೆ ಅಪರಿಚಿತ ಇಮೇಲ್ ಓಪನ್ ಮಾಡೋದ್ರಿಂದ ವೈರಸ್ಗಳು ಬರ್ತಾ ಹೋಗ್ತವೆ. ಪೈರೇಟೆಡ್ ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡೋದ್ರಿಂದ ಅಂದರೆ ಅಧಿಕೃತವಾದಂಥ ಸಾಫ್ಟ್ವೇರ್ಗಳು ಇರೋಂಗಿಲ್ಲ, ಆದರೂ ಕೂಡ ಅಧಿಕೃತವಲ್ಲದ ಒಂದು ಸಾಫ್ಟ್ವೇರ್ಗಳನ್ನು ನೀವು ಡೌನ್ಲೋಡ್ ಮಾಡೋದ್ರಿಂದ ಏನಾಗ್ತೈತಿ ವೈರಸ್ ಬೇಗನೆ ಹರಡ್ತಾ ಹೋಗ್ತೈತಿ. ಇನ್ನೊಂದು ಸೋಂಕಿತ USB ಪೆನ್ಡ್ರೈವ್ಗಳನ್ನು ಏನು ಮಾಡ್ತಾ ಹೋಗ್ತೀರಿ ಬಳಕೆಯನ್ನು ಮಾಡ್ತಾ ಹೋಗ್ತೀರಿ. ಅಂದರೆ ಸೋಂಕಿತವಾದಂಥ USB ಪೆನ್ಡ್ರೈವ್ಗಳನ್ನು ಏನು ಮಾಡ್ತಾ ಹೋಗ್ತೀರಿ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. USB ಅಂದರೆ ಏನಂತಪ್ಪ ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಂದು ಕರಿತಾ ಹೋಗ್ತಾರೆ. ಅಸುರಕ್ಷಿತ ವೆಬ್ಸೈಟ್ಗಳಿಂದ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ತಾ ಹೋಗ್ತೀವಿ. ಸುರಕ್ಷಿತವಲ್ಲದ ವೆಬ್ಸೈಟ್ಗಳಿಂದ ಏನು ಮಾಡ್ತಾ ಹೋಗ್ತೀರಿ ಫೈಲ್ಗಳನ್ನು ಏನು ಮಾಡ್ತಾ ಹೋಗ್ತೀರಿ ಡೌನ್ಲೋಡ್ಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮುನ್ನೆಚ್ಚರಿಕೆ ಕ್ರಮಗಳು ಏನಂತ ನೋಡೋದಾದ್ರೆ ಆ್ಯಂಟಿ ವೈರಸ್ಗಳನ್ನು ಬಳಕೆ ಮಾಡ್ತಾ ಹೋಗ್ಬೇಕು. ಅಂದರೆ ನಿಮ್ಮ ಒಂದು ಸಾಧನದೊಳಗೆ ಉತ್ತಮವಾದಂಥ ಆ್ಯಂಟಿ ವೈರಸ್ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೊಂಡು ಅದು ಯಾವಾಗಲೂ ಅಪ್ಡೇಟನ್ನು ಮಾಡ್ತಾ ಹೋಗ್ಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವು ಅಪರಿಚಿತವಾದಂಥ ಲಿಂಕ್ಗಳನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡ್ತಾ ಹೋಗ್ಬೋದು. ನಿಯಮಿತವಾಗಿ ಡೇಟಾವನ್ನು ಬ್ಯಾಕಪ್ಪನ್ನು ಮಾಡ್ತಾ ಹೋಗಬೇಕು. ಇವುಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳಾಗಿ ನೀವು ಬಳಕೆಯನ್ನು ಮಾಡ್ತಾ ಹೋಗ್ಬೇಕು. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಮಾಲ್ವೇರ್ಗಳ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.